ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಸಂಪಾದನೆ ಮಾಡಿದಂಥ ಹನುಮಂತ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿದ್ರೆ, ಇದೇ ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅಷ್ಟೇ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿದ್ರು. ಜೊತೆಗೆ ತ್ರಿವಿಕ್ರಮ್ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಅದೆಷ್ಟೋ ಜನ ಪ್ರಯತ್ನವನ್ನು ಹರಕೆಯನ್ನು ಕಟ್ಟಿದ್ರು ಅನ್ನೋದು ಬಹುಶಃ ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಿದೆ. ಆದರೆ ಈಗ ವಿಶೇಷ ಏನು ಅಂತ ಹೇಳಿದ್ರೆ, ಇದೇ ತ್ರಿವಿಕ್ರಮ್ಗೆ ಈಗ ಒಂದು ಬಂಪರ್ ಆಫರ್ ಸಿಕ್ಕಿದೆ. ಅದು ಕೂಡ ಈ ಹಿಂದೆ ನಟಿಯಾಗಿದ್ದಂತಹ ಈ ಸುಂದರಿ ಈಗ ಒಂದು ಧಾರಾವಾಹಿಯನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ಧಾರಾವಾಹಿಗೆ ಮುದ್ದು ಸೊಸೆ ಅನ್ನುವಂತಹ ಹೊಸ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಧಾರಾವಾಹಿಯಲ್ಲಿ ತ್ರಿವಿಕ್ರಮ್ ನಾಯಕ ನಟನಾಗಿ ಈಗ ಅಭಿನಯಿಸ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಹೌದು, ಬಿಗ್ ಬಾಸು ರನ್ನರ್ ಅಪ್ ಆಗಿರುವಂತಹ ಈ ತ್ರಿವಿಕ್ರಮ್ ಈಗ ಇಲ್ಲಿ ನಾಯಕನಾಗಿ ನಟಿಸ್ತಾ ಇದ್ದಾರೆ. ಮುದ್ದು ಸೊಸೆ ಪಾತ್ರದಲ್ಲಿ ಯಾರು ನಟಿಸ್ತಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಒಂದು ನಾಯಕಿ ಹೆಸರು ಕೂಡ ಈಗಾಗಲೇ ಓಡಾಡ್ತಿದೆ. ಬಟ್ ಆ ನಾಯಕಿ ಬೇಡ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಅಟ್ ದಿ ಸೇಮ್ ಟೈಮ್ ತ್ರಿವಿಕ್ರಮ್ಗೆ ಸಿಕ್ಕಿರುವಂತಹ ಈ ಅದ್ಭುತವಾದಂಥ ಅವಕಾಶ ಇದು ಎಲ್ಲರಲ್ಲೂ ಕೂಡ ಈಗ ದಿಗ್ಭ್ರಮೆಗೊಳಿಸುವಂತೆ ಮಾಡಿದೆ. ಕಾರಣ, ಇಲ್ಲಿ ತ್ರಿವಿಕ್ರಮ್ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ತಕ್ಷಣವೇ ಇಂಥದ್ದೊಂದು ಅವಕಾಶ ಸಿಗ್ತಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಆದರೆ ಇನ್ನು ಕೆಲವರಿಗೆ ಇದರ ನಿರ್ಮಾಪಕರು ಯಾರು ಅನ್ನೋದನ್ನು ಕೇಳಿ ಶಾಕ್ ಆಗಿದೆ. ಹಾಗಾದರೆ ಯಾರು ಆ ನಿರ್ಮಾಪಕಿ? ಜೊತೆಗೆ ತ್ರಿವಿಕ್ರಮ್ಗೆ ಸಿಕ್ಕಂಥ ಆಫರ್ ಹೇಗಿದೆ? ತ್ರಿವಿಕ್ರಮ್ಗೆ ಯಾರು ನಾಯಕಿ ಆಗ್ತಾರೆ? ಏನಿದು ಕತೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮೂಲಕ ಹೆಚ್ಚು ಸದ್ದನ್ನು ಮಾಡಿದಂತಹ ತ್ರಿವಿಕ್ರಮ್ ಕಿರುತೆರೆಯಲ್ಲಿ ಪದ್ಮಾವತಿ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದರು. ಸೂಪರ್ ಸ್ಟಾರ್ ಸಾಮ್ರಾಟ್ ಆಗಿ ಮಿಂಚಿದ್ದಂಥ ತ್ರಿವಿಕ್ರಮ್ ಹೆಚ್ಚು ಖ್ಯಾತಿಯನ್ನು ಪಡೆದುಕೊಂಡಿದ್ದು ಪದ್ಮಾವತಿ ಸೀರಿಯಲ್ ಮೂಲಕನೇ. ಇದಾದ ಬಳಿಕ ನಟ ತ್ರಿವಿಕ್ರಮ್ ಬಿಗ್ ಬಾಸ್ ಸೀಸನ್ 11ರ ಮೂಲಕವೂ ಕೂಡ ಹೆಚ್ಚು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸಿಕೊಂಡ್ರು. ಜೊತೆಗೆ ಹನುಮಂತ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ವೋಟನ್ನು ಪಡೆದಂತಹ ಈ ಒಬ್ಬ ಸ್ಪರ್ಧಿ ಅಂತ ಹೇಳಿದ್ರೆ ಈ ತ್ರಿವಿಕ್ರಮ್. ಜೊತೆಗೆ ಕೆಲವರ ಅಭಿಪ್ರಾಯದ ಪ್ರಕಾರ ತ್ರಿವಿಕ್ರಮ ಗೆಲ್ಲಬೇಕು ಅನ್ನೋದು ಕೂಡ ಆಗಿತ್ತು ಅನ್ನೋದು ಸತ್ಯ. ಇನ್ನು ಇತ್ತೀಚೆಗೆ ಇವರ ಅಭಿಮಾನಿಗಳ ಬಳಗವು ಕೂಡ ಹೆಚ್ಚಾಗಿದೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಬಿಗ್ ಬಾಸ್ ನಂತರ ತ್ರಿವಿಕ್ರಮ್ ಮುಂದಿನ ನಡೆ ಏನು ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗಿತ್ತು. ಅದಕ್ಕೆ ಈಗ ಉತ್ತರವೂ ಕೂಡ ಸಿಕ್ಕಿದೆ. ಒಳ್ಳೆಯ ಅವಕಾಶವೇ ತ್ರಿವಿಕ್ರಮ್ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬಂದಿದೆ. ಬಿಗ್ ಬಾಸ್ ಸೀಸನ್ 11ಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನು ಕೊಟ್ಟಿದ್ದಂಥ ತ್ರಿವಿಕ್ರಮ್ ಮೊದಲ ಹಂತದಲ್ಲೇ ಅಭಿಮಾನಿಗಳಿಗೆ ಬೇಗ ಹತ್ತಿರವಾಗಿದ್ದರು. ತ್ರಿವಿಕ್ರಮ್ ನಡೆ, ಟಾಸ್ಕ್ನಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಂಥ ಪರಿ, ಜೊತೆಗೆ ಮಾತನಾಡ್ತಿದ್ದಂಥ ರೀತಿ, ಎಲ್ಲೂ ಕೂಡ ಬಾಯಿ ತಪ್ಪಿಯೂ ಕೂಡ ಬೇರೆ ವರ್ಡ್ಸ್ಗಳನ್ನು ಬಳಕೆ ಮಾಡದೇ ಇರುವಂಥದ್ದು, ಜೊತೆಗೆ ಎಲ್ಲರ ಜೊತೆಗೂ ಅನ್ಯೋನ್ಯವಾಗಿ ಇದ್ದಿದ್ದಿರ್ಬೋದು, ಮನೋರಂಜನೆ ವಿಚಾರದಲ್ಲಿ ಆದಷ್ಟು ಪ್ರಯತ್ನವನ್ನು ಪಟ್ಟಿದ್ದಿರ್ಬೋದು, ಜಗಳ ಕಡಿಮೆ ಮಾಡಿದ್ದಿರ್ಬೋದು, ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ತ್ರಿವಿಕ್ರಮ್ ಒಬ್ಬ ಫೇವರೆಟ್ ಕಂಟೆಸ್ಟೆಂಟ್ ಆಗಿ ಉಳಿದು ಬಿಟ್ಟರು ಕೊನೆವರೆಗೂ ಅನ್ನೋದು ಸತ್ಯ. ಅಷ್ಟರ ಮಟ್ಟಿಗೆ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಲ್ಲಿ ಹಲ್ಚಲನ್ನು ಎಬ್ಬಿಸಿದ್ರು. ತ್ರಿವಿಕ್ರಮ್ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನುವಂಥ ಹೆಸರನ್ನು ಕೂಡ ಪಡೆದಿದ್ರು. ಇದರ ಜೊತೆಗೆ ಮುಂದೇನು ಅನ್ನುವಂಥ ಪ್ರಶ್ನೆಯೂ ಕೂಡ ಇತ್ತು. ಆ ಮುಂದೇನು ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರವೂ ಕೂಡ ಸಿಕ್ಕಿದೆ. ಒಂದು ಕಡೆ ಟಫ್ ಕಾಂಪಿಟೇಟರ್ ಆಗಿ ಗುರುತಿಸ್ಕೊಂಡಿದ್ದಂಥ ತ್ರಿವಿಕ್ರಮ್ ಮತ್ತೊಂದು ಕಡೆ ಲವ್ ವಿಚಾರದಲ್ಲೂ ಕೂಡ ಹೆಚ್ಚಾಗಿ ಸುದ್ದಾಗಿದ್ರು. ತ್ರಿವಿಕ್ರಮ್ ಮತ್ತು ಭವ್ಯಗೌಡ ನಡುವೆ ಒಳ್ಳೆ ಬಾಂಡಿಂಗ್ ಕೂಡ ಇತ್ತು. ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇಬ್ಬರಿಗೂ ಪರಸ್ಪರ ಪ್ರೀತಿಸ್ತಿದ್ದಾರೆ ಅನ್ನುವಂತಹ ಗುಸುಗುಸು ಚರ್ಚೆಗಳು ಎಲ್ಲವೂ ಕೂಡ ನಡೀತಿತ್ತು. ಈ ನಡುವೆ ತ್ರಿವಿಕ್ರಮ್ ಭವ್ಯಗೌಡಗೆ ಪ್ರಪೋಸ್ ಕೂಡ ಮಾಡಿದರು ಅನ್ನೋಂಥ ಸುದ್ದಿ ಕೂಡ ಇತ್ತು. ಇವರಿಬ್ಬರ ಅತಿಯಾದಂಥ ಫ್ರೆಂಡ್ಶಿಪ್ ನೋಡುಗರಿಗೆ ಇವರಿಬ್ಬರು ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಅನಿಸಿದ್ದು ಕೂಡ ಇದೆ. ಇನ್ನೊಂದು ಕಡೆ ತ್ರಿವಿಕ್ರಮ್ ಮೋಕ್ಷಿತಾ ಪೈಗೆ ಅಷ್ಟಕ್ಕಷ್ಟೇ ಇತ್ತು. ಇವರಿಬ್ಬರು ಕೂಡ ಮಾತನಾಡೋದಕ್ಕಿಂತ ಜಗಳ ಮಾಡಿದ್ದೆ ಹೆಚ್ಚು. ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಪೈ ಮಧ್ಯೆ ಏನೂ ಇಲ್ಲದಿದ್ದರೂ ಕೂಡ ಹೊರಗೆ ಕೆಲ ಆಡಿಯನ್ಸ್ ಇವರಿಬ್ಬರು ಕೂಡ ಜೋಡಿಯಂತೆ ಕಾಣಿಸ್ತಿದ್ದಾರೆ ಅಂತಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದಿಷ್ಟು ಬಿಗ್ ಬಾಸ್ ಮನೆಯೊಳಗಿನ ವಿಚಾರಗಳಾದರೆ, ಹೊರಗಡೆ ಈ ತ್ರಿಭವ್ಯ ಮತ್ತು ತ್ರಿಮೋಕ್ಷಿ ಫ್ಯಾನ್ಸ್ ಪೇಜ್ಗಳ ಹಾವಳಿಯು ಕೂಡ ಜೋರಾಗಿ ಇತ್ತು. ಇವರುಗಳ ವಾರ ಕೂಡ ಜೋರಾಗಿ ಇತ್ತು. ಆದರೆ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ಮೋಕ್ಷಿತಗಿಂತನೂ ಕೂಡ ಭವ್ಯ ನನಗಿಷ್ಟ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಸೆನ್ಸೇಷನ್ ಕ್ರಿಯೇಟನ್ನು ಮಾಡಿದರು. ಆ ಬೆನ್ನಲ್ಲೇ ಭವ್ಯ ನನಗೆ ತುಂಬ ಚಿಕ್ಕವಳು, ನಾನು ಭವ್ಯಳನ್ನು ಮದುವೆ ಆಗೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಈ ಮಾತನ್ನು ಹೇಳೋದ್ರ ಮೂಲಕ ನಮ್ಮಿಬ್ಬರ ನಡುವೆ ಫ್ರೆಂಡ್ಶಿಪ್ಗೆ ಮೀರಿದಂತಹ ಅದ್ಭುತವಾದಂಥ ಬಾಂಡಿಂಗ್ ಇದೆ ಅಂತಲೂ ಕೂಡ ಇಲ್ಲಿ ಒಂದು ನಿರಾಸೆ ಮತ್ತು ಸರ್ಪ್ರೈಸಿಂಗ್ ಸ್ಟೇಟ್ಮೆಂಟನ್ನು ತ್ರಿವಿಕ್ರಮ್ ಕೊಟ್ಬಿಟ್ರು. ಇದಾದ ಬಳಿಕ ತ್ರಿವಿಕ್ರಮ್ ಮದುವೆ ಆಗ್ತಾರೆ. ಅಕ್ಟೋಬರ್ನಲ್ಲಿ ಮದುವೆ ಆಗ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಯಾರನ್ನು ಮದುವೆ ಆಗ್ತಾರೆ ಏನು ಅದ್ರ ಬಗ್ಗೆ ಎಲ್ಲೂ ಕೂಡ ತುಟಿಯನ್ನು ಬಿಚ್ಚಲಿಲ್ಲ. ಈ ನಡುವೆ ಒಳ್ಳೆಯ ಅವಕಾಶವೂ ಕೂಡ ತ್ರಿವಿಕ್ರಮ್ ಮನೆ ಬಾಗಿಲಿಗೆ ಹುಡ್ಕೊಂಡು ಬಂತು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರು ಆಗ್ತಿರುವಂಥ ಹೊಸ ಧಾರಾವಾಹಿ ಮುದ್ದು ಸೊಸೆಗೆ ತ್ರಿವಿಕ್ರಮ್ ನಾಯಕ ಅನ್ನುವಂತಹ ಘೋಷಣೆ ಜೋರಾಗಿ ಸದ್ದನ್ನು ಮಾಡ್ತಿದೆ. ಮುದ್ದು ಸೊಸೆ ಪ್ರೊಮೋ ರಿಲೀಸ್ ಆಗಿದ್ದು ಹೆಚ್ಚಾಗಿ ಏನೂ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಈ ಬೆನ್ನಲ್ಲೇ ಸೀರಿಯಲ್ಗೆ ನಾಯಕ ಯಾರು ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದ್ದು ಬಿಗ್ ಬಾಸ್ ಸೀಸನ್ 11ರ ತ್ರಿವಿಕ್ರಮ್ ಹೆಸರು ತಳಕು ಹಾಕಿಕೊಂಡಿದೆ.
ಇದರ ಜೊತೆಗೆ ಮತ್ತೊಂದು ವಿಶೇಷ ಮತ್ತು ಅಚ್ಚರಿಯ ಸುದ್ದಿ ಏನು ಅಂತ ಹೇಳಿದರೆ, ಈ ಸೀರಿಯಲ್ನ ನಿರ್ಮಾಪಕಿ ಯಾರು ಅನ್ನುವಂಥದ್ದು. ಹೌದು, ಬಹುಶಃ ನಿಮಗಿದು ಸರ್ಪ್ರೈಸ್ ಆಗಬಹುದು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈಗ ಮುದ್ದು ಸೊಸೆ ಅನ್ನುವಂಥ ಹೊಸದೊಂದು ಧಾರಾವಾಹಿ ಬರುತ್ತದೆ ಅಂತೇಳಿ ಸುದ್ದಿ ಆವಾಗ ಗೊತ್ತಾಯಿತು. ಅದರ ಬೆನ್ನಲ್ಲೇ ಅದರ ನಿರ್ಮಾಪಕರು ಯಾರು ಅನ್ನುವಂತಹ ಹುಡುಕಾಟವು ಕೂಡ ಶುರುವಾಯಿತು. ಆ ಹುಡುಕಾಟ ನಡೀತಿರುವಂಥ ಸಂದರ್ಭದಲ್ಲೇ ಗೊತ್ತಾಗಿದ್ದು, ಇದರ ನಿರ್ಮಾಪಕಿ ಕೂಡ ದೊಡ್ಡ ನಟಿ ಅಂತೇಳ್ಬಿಟ್ಟು. ಸೀರಿಯಲ್ ಮೂಲಕ ಗುರುತಿಸಿಕೊಂಡಂತಹ ನಟಿಯೇ ಈಗ ಈ ಸೀರಿಯಲನ್ನೇ ನಿರ್ಮಾಣ ಮಾಡುವಂಥ ಹಂತಕ್ಕೆ ಬೆಳೆದು ಬಿಟ್ಟಿದ್ದಾರೆ ಅನ್ನೋದು ಅಚ್ಚರಿ ಮತ್ತು ವಿಶೇಷ, ಮತ್ತು ಅದು ಕೂಡ ಒಂದು ಗುಡ್ ನ್ಯೂಸೇ. ಯಾಕಂತ ಹೇಳಿದ್ರೆ ಸೀರಿಯಲ್ ಮೂಲಕ ಈ ಸೀರಿಯಲ್ ಇಂಡಸ್ಟ್ರಿಗೆ, ಸೀರಿಯಲ್ನಲ್ಲಿ ನಟಿ ಆಗೋದ್ರ ಮೂಲಕ ಸೀರಿಯಲ್ ಇಂಡಸ್ಟ್ರಿಗೆ, ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಂಥ ಆಕೆ ದೊಡ್ಡ ಹೆಸರನ್ನೇ ಸಂಪಾದನೆ ಮಾಡಿದಂಥ ಒಂದೇ ಒಂದು ಸೀರಿಯಲ್ನಿಂದ. ಇದಾದ ಬಳಿಕ ಸಿನಿಮಾಗಳಲ್ಲೂ ಕೂಡ ನಟಿಸ್ತಾ ಇದ್ದಾಳೆ. ಆ ನಟಿ ಬೇರೆ ಯಾರೂ ಅಲ್ಲ, ಅದೇ ಮೇಘಾ ಶೆಟ್ಟಿ. ಹೌದು, ಮೇಘಾ ಶೆಟ್ಟಿ ಈ ಮುದ್ದು ಸೊಸೆ ಅನ್ನುವಂತಹ ಸೀರಿಯಲನ್ನು ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ವಿಶೇಷ ಏನಂತ ಹೇಳಿದ್ರೆ, ಈ ಸೀರಿಯಲ್ನಲ್ಲಿ ಮೇಘಾ ಶೆಟ್ಟಿ ನಾಯಕಿಯಾಗಿ ಇರೋದಿಲ್ಲ. ಮತ್ತಾರು ನಾಯಕಿ, ಅದ್ರ ಬಗ್ಗೆನೂ ಕೂಡ ಈಗ ವಾದಗಳು ಮುಂದುವರೆದಿದೆ. ಅತಿ ಶೀಘ್ರದಲ್ಲೇ ಕಲರ್ಸ್ ವಾಹಿನಿಯಲ್ಲಿ ಬರುವಂಥ ಈ ಮುದ್ದು ಸೊಸೆ ಅನ್ನುವಂತಹ ಸೀರಿಯಲ್ನಲ್ಲಿ ಈಗ ಯಾರು ನಾಯಕಿ ಆಗ್ತಾರೆ, ತ್ರಿವಿಕ್ರಮ್ಗೆ ಯಾರು ಹೀರೋಯಿನ್ ಆಗಿ ಬರ್ತಾರೆ ಅನ್ನುವಂಥದ್ದು ಸದ್ಯ ಎಲ್ಲರಲ್ಲೂ ಕೂಡ ಇರುವಂತಹ ಇಂಟ್ರೆಸ್ಟಿಂಗ್ ಕುತೂಹಲ. ಈಗ ಒಂದಷ್ಟು ಜನ ಈಗಾಗಲೇ ಅಂತರಪಟ ಮತ್ತು ದೊರೆಸಾನಿ ಖ್ಯಾತಿಯ ಪ್ರತಿಮಾ ಅವರು ಈ ಸೀರಿಯಲ್ನ ಮುದ್ದು ಸೊಸೆ ಸೀರಿಯಲ್ನ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಇದು ಬೇಡ ಅನ್ನುವಂಥದ್ದು ಕೆಲವರ ಒತ್ತಾಯ ಕೂಡ. ಕದಿಯಲಾಗದ ಮತ್ತು ಕಸಿದುಕೊಳ್ಳಲಾಗದಂಥ ಸಂಪತ್ತು ಅಂದರೆ ವಿದ್ಯೆ ಮಾತ್ರ ಅನ್ನುವಂಥ ಟ್ಯಾಗ್ಲೈನ್ ಮೂಲಕ ಗಮನ ಸೆಳೀತಿರುವಂತಹ ಈ ಪ್ರೋಮೋ, ಇದು ಪುಟ್ಟ ಗೌರಿ ಮದುವೆಯ ಪಾರ್ಟ್ 3 ಅನ್ನುವಂತಹ ಪ್ರಶ್ನೆಯು ಕೂಡ ಹಲವಾರು ಜನರಿಗೆ ಹೇಳುವಂತೆ ಮಾಡಿದೆ. ಜೊತೆಗೆ ಇಲ್ಲಿ ಈ ಪ್ರೋಮೋ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಹೊಸ ತಕರಾರನ್ನು ಕೂಡ ಎತ್ತೆತ್ತಿದ್ದಾರೆ. ನಾಯಕ ತ್ರಿವಿಕ್ರಮ್ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿಲ್ಲ. ಆಗಲೇ ನಟಿ ಪ್ರತಿಮಾ ವಿಕ್ಕಿಗೆ ಜೋಡಿಯಾಗಿ ಚೆನ್ನಾಗಿ ಕಾಣಿಸಲ್ಲ. ಚಿಕ್ಕ ಹುಡುಗಿಯನ್ನು ವಿಕ್ಕಿಗೆ ಜೋಡಿ ಮಾಡ್ತಾ ಇದ್ದೀರಲ್ಲ, ವಿಕ್ರಮ್ಗೆ ಈ ಹೀರೋಯಿನ್ ಬೇಡ, ತಂಗಿದ್ದಂತೆ ಕಾಣಿಸ್ತಾಳೆ, ಪ್ರತಿಮಾ ಜಾಗಕ್ಕೆ ಭವ್ಯನನ್ನು ರಿಪ್ಲೇಸ್ ಮಾಡಿ ಅಂತ ಹೇಳಿಬಿಟ್ಟು ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಇಬ್ಬರ ಕೆಮಿಸ್ಟ್ರಿ ಕೂಡ ವರ್ಕೌಟ್ ಆಗುತ್ತೆ, ಭವ್ಯಗೌಡ ಜೋಡಿ ಆದರೆ ಮುದ್ದು ಸೊಸೆ ಪಕ್ಕ ಹಿಟ್ಟಾಗುತ್ತೆ ಅನ್ನೋದು ಕೂಡ ಕೆಲವರ ಒತ್ತಾಯ. ಇನ್ನು ಕೆಲವರು ಮೋಕ್ಷಿತಾ TRP ಕ್ವೀನ್, ಅವರನ್ನೇ ನಾಯಕಿಯಾಗಿ ಕರೆತನ್ನಿ, ವಿಕ್ಕಿ ಪಕ್ಕ ಮೋಕ್ಷಿತಾ ಇದ್ದರೆ ಸೀರಿಯಲ್ ಟಾಪ್ಗೆ ಹೋಗುತ್ತೆ ಅನ್ನುವಂಥದ್ದು ಇನ್ನು ಕೆಲವರ ಅಭಿಪ್ರಾಯ. ಮೋಕ್ಷಿತಾ ಬೇಕೇ ಬೇಕು ಅನ್ನೋದು ಕೂಡ ಒಂದಷ್ಟು ಜನರ ಆಗ್ರಹ ಅಂತಲೂ ಕೂಡ ಹೇಳ್ಬೋದು. ಮೋಕ್ಷಿತಾ ಮುದ್ದು ಸೊಸೆಗೆ ನಟಿ ಆದರೆ ಮಾತ್ರ ನಾವೆಲ್ಲ ಸೀರಿಯಲ್ ನೋಡೋದು ಅಂತಲೂ ಕೂಡ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ತರಬೇವಾರಿ ಕಮೆಂಟ್ಸ್ಗಳು, ಆಗ್ರಹಗಳು, ಒತ್ತಾಯಗಳು ಎಲ್ಲವೂ ಕೂಡ ನಡೀತಾ ಇದೆ. ಇನ್ನೂ ವಿಶೇಷ ಏನಂತ ಹೇಳಿದ್ರೆ, ಈ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಹೊಲಿಸಿದ್ರಲ್ಲ, ಹಾಗಾಗಿದೆ ಇವ್ರ ಕತೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಸೀರಿಯಲ್ ನೇಮ್ ಅನೌನ್ಸ್ ಆಗಿದೆ ಅಷ್ಟೇ. ನಾಯಕಿ ಫೈನಲ್ ಆಗಿಲ್ಲ, ನಾಯಕ ಫೈನಲ್ ಆಗಿಲ್ಲ. ಅದೆರಡೂ ಕೂಡ ಫೈನಲ್ ಆಗದೆ ಯಾರು ಏನೇ ಒತ್ತಾಯ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ ಅನ್ನೋದು ಕೂಡ ಸತ್ಯ. ಆನಂತರ ಜನರ ಒತ್ತಾಯದ ಪ್ರಕಾರವೇ ಎಲ್ಲದೂ ಕೂಡ ನಡೆಯೋದಿಲ್ಲ ಅನ್ನೋದು ಕೂಡ ವಾಸ್ತವ. ಕತೆ ಚೆನ್ನಾಗಿದ್ದರೆ ಯಾರಾದ್ರೇನು ಚೆನ್ನಾಗಿ ಸೀರಿಯಲ್ ಹೋಗುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಜೊತೆಗೆ ಮೇಘಾ ಶೆಟ್ಟಿ ನಿರ್ಮಾಣ ಕೂಡ ಆಗಿರೋದ್ರಿಂದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಈ ಸೀರಿಯಲ್ ಮೇಲೆ ಇದ್ದೇ ಇರ್ತದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಸೀರಿಯಲ್ ಕತೆ ಏನಾಗಬಹುದು? ತ್ರಿವಿಕ್ರಮ್ ನಾಯಕನಾದರೆ ಎಷ್ಟು ಒಳ್ಳೆಯದು, ತ್ರಿವಿಕ್ರಮ್ಗೆ ಯಾರು ನಾಯಕಿ ಆದರೆ ಬೆಸ್ಟ್ ಅಂತೇಳಿ ನಿಮ್ಗೆ ಅನಿಸ್ತದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.